ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಶ್ವೇತಾ ಸಂಸಾರಕ್ಕೆ ಸ್ವಾಗತ. ಇವತ್ತು ಸೂಪರಾಗಿರೋ ಹೋಳಿಗೆ ಸಾಂಬಾರು ಮಾಡ್ತಾಯಿದ್ದೀನಿ. ಹೋಳಿಗೆ ಸಾಂಬಾರು ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ? ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುವಂಥ ಸಾಂಬಾರು. ನಾವು ಪ್ರತಿಯೊಂದು ಸಾರಲ್ಲೂ ಈ ಟೇಸ್ಟ್ ಹುಡುಕಿದರೆ ಸಿಕ್ಕೋದಿಲ್ಲ. ನಾವು ಹೋಳಿಗೆ ಸಾಂಬಾರು ತಿನ್ನಬೇಕು ಅಂದರೆ ನಾವು ಹೋಳಿಗೆ ಸಾರು ಖಂಡಿತವಾಗ್ಲೂ ಮಾಡ್ಕೊಂಡು ಈ ರುಚಿ ಸವಿಬೇಕು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ನೋಡ್ಕೊಂಬರೋಣ. ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕಡ್ಡಿಕಾಯಿ, ಖಾರ ಇರೋದು ಮೆಣಸಿದು, ಇದಕ್ಕೆ ಸ್ವಲ್ಪ ಕರಿಬೇವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿನಿ. ಒಣಕೊಬ್ಬರಿ ಮುಕ್ಕಾಲು ಬೌಲ್ ಹಾಕ್ಕೊಂಡಿನಿ. 1.5 ಸ್ಪೂನ್ ಕಾಳು ಮೆಣಸು, 2 ಸ್ಪೂನ್ ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, 2 ಹುಳಿ ಟೊಮೊಟೊ ಮೀಡಿಯಮ್ ಸೈಜು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದ್ರ ಜೊತೆಗೆ ನಾನು ಸಾಂಬಾರು ಪೌಡರ್ ತಗೊಂಡಿದ್ದೀನಿ. ಇದಕ್ಕೇನೇನು ನಾವು ಫ್ರೈ ಮಾಡಿಕೊಂಡು, ನೀವು ಬೇಕಿದ್ರೆ ಧನಿಯಾ ಬೀಜನೂ ಸಹ ಆ್ಯಡ್ ಮಾಡ್ಕೋಬೋದು. ಧನಿಯಾ ಬೀಜ ನಾನು ಆ್ಯಡ್ ಮಾಡ್ಕೊತಾ ಇಲ್ಲ, ಇದನ್ನೇ ಹಾಕಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ನೀಟಾಗಿ ಎಲ್ಲದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೇನೆ ಸಾಂಬಾರು ಪುಡಿ ಪ್ಯಾಕೆಟನ್ನು ಸಹ ಇದ್ರ ಜೊತೆಗೆ ಒಂದು 30 ಸೆಕೆಂಡ್ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಟೇಸ್ಟು ಡಿಫ್ರೆಂಟಾಗಿ ತುಂಬಾ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನೀವು ಹೋಳಿಗೆ ಮಾಡಿದಾಗ ಈ ಥರ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಹೋಳಿಗೆ ಕಟ್ಟು ರಸ ತಗೊಂಡಿದ್ದೀನಿ, ಬೇಳೆ ಕಟ್ಟಿಂದು. ಇದಕ್ಕೇನೆ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ತಿರುಗಿಸ್ಕೊಂಡು ಜಸ್ಟ್ ಒಂದು ಕುದಿ ಬಂದರೆ ಸಾಕಾಗುತ್ತೆ. ಒಂದು ಕುದಿ ಬಂದಮೇಲೆ ನೀಟಾಗಿ ಮಿಕ್ಸ್ ಆಗಬೇಕು. ಇದಕ್ಕೇನೆ ಇಷ್ಟ ಆದರೆ ಸಾಕು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನೀವು ಖಂಡಿತವಾಗ್ಲೂ ಈ ಥರನೇ ಮಾಡಿದ್ದಂದಾಗಲಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಖಂಡಿತವಾಗ್ಲೂ ಟ್ರೈ ಮಾಡಿ. 2 ಸ್ಪೂನ್ ನಾನು ಹೂರಣ ತೊಗೊಂಡಿದ್ದೀನಿ. ಹೂರಣನೂ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೂರಣ ನೀವು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು, ನಾನು ರುಬ್ಬಿದ್ದಾಗಿದೆ. ಇದಕ್ಕೆ ನಾವು ಒಗ್ಗರಣೆ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ನೀವು ಎಣ್ಣೆ ಬೇಡ ಅನ್ನೋರು ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ತುಪ್ಪ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಾನು ತುಪ್ಪ ಆ್ಯಡ್ ಮಾಡ್ತಾಯಿಲ್ಲ. ಕರಿಬೇವು, ಒಣಮೆಣಸಿನ್ಕಾಯಿ, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನೂ ಸಹ ಕೆಂಪು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಅದು ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿ ಬರಬೇಕು. ಇದು ಬೇಳೆ ಕಟ್ಟು ನಾನು ಸಪ್ರೇಟ್ ಮಾಡ್ಕೊಂಡಿರೋದು. ಇದನ್ನು ಸಹ ಒಗ್ಗರಣೆಗೆ ಆ್ಯಡ್ ಮಾಡ್ಕೊತೀನಿ. ಅದಕ್ಕೂ ಮುಂಚೆ ನಾನು ಇದಕ್ಕೆ ಸ್ವಲ್ಪ ಇಂಗು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಇಂಗು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಹೋಳಿಗೆ ಸಾಂಬಾರಿಗೆ ನಾವು ಏನು ಹಾಕ್ತೀವಿ ಏನು ಹಾಕಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗಿರಲ್ಲ. ನಾವು ಹೋಳಿಗೆ ಸಾಂಬಾರು ಹೇಗೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಖಂಡಿತವಾಗ್ಲೂ ನಾನು ಮಾಡಿರೋ ಮೆಜರ್ಮೆಂಟಲ್ಲಿ ಖಂಡಿತ ನೀವು ಟ್ರೈ ಮಾಡಿ. ತುಂಬ ಅದ್ಭುತವಾಗಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಈ ಕಟ್ಟನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ. ನಿಮಗೆ ಇದು ಹೋಳಿಗೆ ಸಾಂಬಾರು ದಪ್ಪ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ, ನೀರು ಥರ ಇದ್ರೇ ಚೆನ್ನಾಗಿರೋದು. ನಾನು ಮಾಡಿರೋ ಹದದಲ್ಲಿ ನಿಮ್ಮನೆಲ್ಲೂ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇಷ್ಟು ಹದವಾಗಿದ್ದರೆ ಸಾಕು ಸಾಂಬಾರು. ರುಚಿ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಷ್ಟಾದರೆ ಒಳ್ಳೆ ಪರಿಮಳನೂ ಕೂಡ ಒಗ್ಗರಣೆಯಲ್ಲಿ ಎಷ್ಟು ಘಮ ಬರ್ತಾಯಿದ್ದು ಗೊತ್ತಾ? ಒಗ್ಗರಣೆ ನಾವು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು ಹಾಕಿ ನಾವು ಮಸಾಲೆ ರುಬ್ಬಿದ್ದು ಹಾಕಿದ್ಮೇಲೆ ಆ ಬೆಳ್ಳುಳ್ಳಿ ಫ್ಲೇವರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಸಾಂಬಾರು ಕೂಡ ಅಷ್ಟೇ ರುಚಿಯಾಗಿ ಅಷ್ಟೇ ಚೆನ್ನಾಗಿರುತ್ತೆ. ಪ್ಲೇಟ್ ಮುಚ್ಚಿ ಕುದಿಯೋಕ್ಕೆ ಬಿಡಬೇಕು. ಈಗ ಕುದಿ ಸ್ಟಾರ್ಟ್ ಆಗ್ತಾಯಿದೆ. ಕುದಿ ಬರುವಾಗಲೇ ಎಷ್ಟು ಮನೆ ತುಂಬ ಅಷ್ಟು ಚೆನ್ನಾಗಿ ಘಮ ಹರಡ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ರೈಸ್ ಜೊತೆಗೆ ಸೈಡ್ ಡಿಶ್ ಆಗಿ ಏನಾದರೂ ಉಪ್ಪಿನಕಾಯಿ, ಹಪ್ಪಳ, ಸೆಂಡಿಗೆ ಏನಾದರೂ ಇಟ್ಕೊಂಡು ಊಟ ಮಾಡ್ತಾಯಿದ್ರೆ ಇದ್ರ ಮುಂದೆ ಯಾವುದೇ ಸಾಂಬಾರು ಬೇಡ ಅನಿಸುತ್ತೆ. ಅಷ್ಟು ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಟ್ರೈ ಮಾಡಿ. ಕಮೆಂಟಲ್ಲಿ ಹೇಗೆ ಬಂದಿದೆ ಅಂತೇಳಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.